ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 11. ಅನಂತರ ಇಸ್ರಾಯೇಲ್ಯರೆಲ್ಲರೂ ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಕೂಡಿ ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳಿಕೆಯಲ್ಲಿ, ಇಸ್ರಾಯೇಲ್ಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ನಿನ್ನ ದೇವರಾದ ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನೂ ಪಾಲಕನೂ ಆಗಿರುವೆ ಎಂದು ಹೇಳಿದ್ದಾನಷ್ಟೇ ಅಂದರು. ಆಗ ಅರಸನಾದ ದಾವೀದನು ತನ್ನ ಹತ್ತಿರ ಹೆಬ್ರೋನಿಗೆ ಬಂದಿದ್ದ ಇಸ್ರಾಯೇಲ್ಯರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ಸಮುವೇಲನಿಗೆ ಯೆಹೋವನಿಂದಾದ ಆಜ್ಞೆಗನುಸಾರವಾಗಿ ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದರು. ದಾವೀದನು ಇಸ್ರಾಯೇಲ್ಯರೆಲ್ಲರನ್ನೂ ಕರಕೊಂಡು ಯೆಬೂಸೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ವಿರೋಧವಾಗಿ ಹೊರಟನು. ಆ ಪ್ರಾಂತದ ಮೂಲ ನಿವಾಸಿಗಳು ಯೆಬೂಸಿಯರು. ಅವರು ದಾವೀದನಿಗೆ, ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು. ಆ ದಿವಸ ದಾವೀದನು, ಯೆಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನೂ ದಳಪತಿಯೂ ಆಗುವನು ಎಂದು ಹೇಳಲು, ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು. ದಾವೀದನು ಆ ಕೋಟೆಯನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡದ್ದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು. ಅವನು ಮಿಲ್ಲೋವಿನಿಂದ ಪ್ರಾರಂಭಿಸಿ ಸುತ್ತಲೂ ಪಟ್ಟಣವನ್ನು ಭದ್ರಪಡಿಸಿದನು. ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದನು. ಸೈನ್ಯಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ರಾಜ್ಯ ಸಂಬಂಧವಾಗಿ ದಾವೀದನಿಗೆ ವಿಶೇಷ ಸಹಾಯಕರಾಗಿದ್ದು, ಯೆಹೋವನ ಆಜ್ಞಾನುಸಾರವಾಗಿ ಇಸ್ರಾಯೇಲ್ಯರೆಲ್ಲರೊಡನೆ ಅವನನ್ನು ಅರಸನನ್ನಾಗಿ ಮಾಡಿದ ಮುಖ್ಯಸ್ಥರನ್ನು ಕುರಿತದ್ದು. ದಾವೀದನ ರಣವೀರರ ಪಟ್ಟಿ. ಹಕ್ಮೋನಿಯನಾದ ಯಾಶೊಬ್ಬಾಮನು 30 ಮಂದಿ ಶೂರರಲ್ಲಿ ಮುಖ್ಯಸ್ಥನು. ಇವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ ಒಂದೇ ಸಾರಿ 300 ಮಂದಿಯನ್ನು ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬವನ ಮಗನಾಗಿರುವ ಎಲ್ಲಾಜಾರನು. ಇವನು ಆ 3 ಮಂದಿ ಶೂರರಲ್ಲಿ ಒಬ್ಬನು. ಫಿಲಿಷ್ಟಿಯರು ಪಸ್ದಮ್ಮೀಮಿನಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಇವನು ದಾವೀದನ ಜೊತೆಯಲ್ಲಿದ್ದನು. ಅಲ್ಲಿ ಒಂದು ಜವೆಗೋದಿಯ ಹೊಲವಿತ್ತು. ಇಸ್ರಾಯೇಲ್ಯರು ಫಿಲಿಷ್ಟಿಯರ ಎದುರಿನಿಂದ ಓಡಿ ಹೋಗಲು ಆ ವೀರರು ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಷ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದರು. ಹೀಗೆ ಯೆಹೋವನು ಅವರಿಗೆ ಮಹಾಜಯವನ್ನುಂಟು ಮಾಡಿದನು. ದಾವೀದನು ಆದುಲ್ಲಾಮ್ ಗಿರಿಯ ಗವಿಯಲ್ಲಿದ್ದಾಗ ಅವನ 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಅವನ ಬಳಿಗೆ ಬಂದರು. ಫಿಲಿಷ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದು ಬೆತ್ಲೆಹೇಮಿನಲ್ಲಿ ಒಂದು ಕಾವಲು ದಂಡನ್ನು ಇಟ್ಟಿದ್ದರು. ಆಗ ದುರ್ಗದಲ್ಲಿದ್ದ ದಾವೀದನು ಲವಲವಿಕೆಯಿಂದ, ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದನು. ಕೂಡಲೇ ಆ 3 ಮಂದಿ ವೀರರು ಫಿಲಿಷ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲೊಲ್ಲದೆ, ತಮ್ಮ ಜೀವವನ್ನು ಸಮರ್ಪಿಸಿದ ಈ ಪುರುಷರ ರಕ್ತವನ್ನು ನಾನು ಕುಡಿಯಲೋ? ನನ್ನ ದೇವರು ಈ ಕಾರ್ಯವನ್ನು ನನಗೆ ದೂರ ಮಾಡಲಿ. ಅವರು ತಮ್ಮ ಜೀವವನ್ನೇ ಸಮರ್ಪಿಸಿ ಇದನ್ನು ತಂದುಕೊಟ್ಟರು. ನಾನು ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯೆಹೋವನ ಮುಂದೆ ಹೊಯ್ದನು. 3 ಮಂದಿಯ ಪರಾಕ್ರಮವು ಇದೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಎಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಬಂದು ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ. ಅದನ್ನು 2 ಭಾಗವಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 1ರಿಂದ 19, ಎರಡನೇ ಭಾಗ 20ರಿಂದ ಕೊನೆಯವರೆಗೆ. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು? ಅದರಿಂದ ಏನು ಪ್ರಯೋಜನ ನಮಗಿದೆ? ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇರುವಂಥ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದೇವರ ವಾಕ್ಯದ ಒಂದು ಪರಿಣಾಮ, ದಿ ಇಫೆಕ್ಟ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಪರಿಣಾಮ ಏನಾಗಿದೆ ಎಂಬುದನ್ನು ಈ ವಾಕ್ಯ ನಮಗೆ ತೋರಿಸುವಂಥದ್ದಾಗಿದೆ.
ಅದರಿಂದ ಯಾಕೆ ನಾವು ಪ್ರತಿದಿನ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಉತ್ತರ ದೇವ್ರ ವಾಕ್ಯ ಓದೋದ್ರಿಂದ, ಅಧ್ಯಯನ ಮಾಡೋದರಿಂದ, ಅದನ್ನು ನಾವು ಧ್ಯಾನ ಮಾಡಿದರೆ ಏನು ಪ್ರಯೋಜನ ಎಂಬುದಕ್ಕೆ ಒಂದು ಕಾರಣ ನಾನು ಈಗ ದೇವರ ವಾಕ್ಯದಿಂದಲೇ ಕೊಡುವಾತನಾಗಿದ್ದೇನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದ 2ನೇ ವಚನದಲ್ಲಿ, ನನ್ನ ಉಪದೇಶವು ಅಂದರೆ ದೇವರ ವಾಕ್ಯ ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ದೇವರ ವಾಕ್ಯ ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ಇವೆ ಅಂತೆ. ನನ್ನ ಬೋಧನೆಯು ಅಂದರೆ ದೇವರ ವಾಕ್ಯ ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದಮಳೆಗಳಂತೆಯೂ ಹಿತವಾಗಿರುವುದು. ದೇವರ ವಾಕ್ಯ ಮಳೆ, ದೇವರ ವಾಕ್ಯ ಮಂಜಿನ ಒಂದು ಪರಿಣಾಮವನ್ನು, ದೇವರ ವಾಕ್ಯ ಹಿತವನ್ನು ಕೊಡುವಂಥದ್ದಾಗಿದೆ. ಹೌದು, ಅಂದರೆ ಒಂದು ತಾಜಾತನವನ್ನು, ಫ್ರೆಶ್ನೆಸ್ಸನ್ನು ಕೊಡ್ತದೆ. ಹೌದು, ಒಂದು ವೇಳೆ ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ ನಾವು ಇದ್ದಾಗ್ಯೂ ದೇವರ ವಾಕ್ಯವು ಒಂದು ತುಂತುರುಗಳಂತೆಯೋ, ಮಂಜಿನಂತೆಯೋ, ಮಳೆಯಂತೆಯೋ, ಮಳೆ ಬಿದ್ದಾಗ ಬೆಳೆ, ಮಳೆ ಬಿದ್ದಾಗ ತಾಜಾತನ, ಅಂಥ ಒಂದು ಕಾರ್ಯವನ್ನು ದೇವರಾತ್ಮನು, ದೇವರ ಪರಿಶುದ್ಧಾತ್ಮನು ಮಾಡುವಾತನಾಗಿದ್ದಾನೆ. ಆತನೇ ಗ್ರಂಥಕರ್ತನು. ಈ ವಾಕ್ಯವನ್ನು ಅಧ್ಯಯನ ಮಾಡುವಾಗ ದೇವರಾತ್ಮನು ಇದನ್ನು ತಕ್ಕೊಂಡು ನಮ್ಮ ಮನಸ್ಸಿನಲ್ಲಿ ಮಳೆಯ ಪ್ರಭಾವ, ಮಂಜಿನ ಪ್ರಭಾವ, ತುಂತುರಿನ ಪ್ರಭಾವ ಕೊಡುವಾತನಾಗಿದ್ದಾನೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವುದಕ್ಕೆ 3 ಕಾರಣಗಳು ಸಾಕಲ್ಲವ? ಬನ್ನಿರಿ, ಈಗ ನಾವು ಒಟ್ಟಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ. ಅದಕ್ಕಿಂತ ಮುಂಚಿತವಾಗಿ ಸಂಕ್ಷಿಪ್ತವಾಗಿ ನೆನಪಿನಲ್ಲಿ ಇಟ್ಕೊಳ್ರಿ, ಸೌಲನ ವಿಷಯವಾಗಿ ಇರುವಂಥ ಒಂದು ಮಾತು 10ನೇ ಅಧ್ಯಾಯದಲ್ಲಿದೆ. ಸೌಲನ ವಿಷಯವಾಗಿ ನೋಡುವಾಗ ಅವನಿಗೆ ಫಿಲಿಸ್ಟಿಯರಿಂದ ಸೋಲು ಬರ್ತದೆ. ಅವನ 3 ಮಕ್ಕಳು ಒಂದೇ ದಿನ ಸೋತು ಹತರಾಗುತ್ತಾರೆ. ಅದಕ್ಕೆ 3 ಕಾರಣಗಳು ಅಲ್ಲಿ ಕೊಡಲಾಗಿದೆ. ಯಾಕಂದರೆ ಭಯಂಕರವಾದಂಥ ಮರಣವನ್ನು, ಅವನ ತಲೆನೂ ಕಟ್ ಮಾಡಿಬಿಡ್ತಾರೆ. ಅಂದರೆ ಅವನು ಈಗಾಗಲೇ ಸತ್ತಿರ್ತಾನೆ. ಅಂಥ ಒಂದು ಭಯಂಕರವಾದಂಥ ಅವಮಾನ ಯಾಕೆ ಅವನಿಗೆ ಆಯಿತಂದರೆ, ಸೌಲನು ದೇವರ ಮಾತನ್ನು ಕೇಳಲಿಲ್ಲ, ಸೌಲನು ದೇವರಿಗೆ ದ್ರೋಹ ಮಾಡಿದ, ಸೌಲನು ದೇವರನ್ನು ವಿಚಾರಿಸದೆ ಹೋದ. ದೇವರು ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ಈ 3 ವಿಷಯದಲ್ಲಿ ಅವನ ನಕಾರಾತ್ಮಕ. ಇನ್ನೊಂದು ಕೂಡ ಅದೇನು ನೋಡುವಾಗ ಪ್ರೇತ ಸಿದ್ಧರಲ್ಲಿ ಅವನು ದೇವರು ಮಾತಾಡಲಿಲ್ಲ ಅಂತ ಬೇರೆ ಮಾಧ್ಯಮಗಳ ಮುಖಾಂತರವಾಗಿ ದೇವರ ಸ್ವರವನ್ನು, ದೇವರ ಚಿತ್ತವನ್ನು ಕೇಳಲಿಕ್ಕೆ ಯತ್ನಿಸ್ತಾನೆ. ಅದು ಸರಿ ಅಲ್ಲ. ದೇವರು ಅದನ್ನು ನಿಷೇಧಿಸಿದ್ದನು. ದೇವರು ಮಾತಾಡಲಿಲ್ಲ ಅಂತ ದೇವರಲ್ಲದ, ದೇವರಿಗೆ ವಿರುದ್ಧವಾದಂಥ ಆತ್ಮದ ಕಡೆಗೆ ಇವನು ಹೋದ. ಸರಿ, 11ನೇ ಅಧ್ಯಾಯದಲ್ಲಿ ಅನಂತರ ಇಸ್ರಾಯೇಲರೆಲ್ಲರೂ ಹೆಬ್ರೋನಿಗೆ ಬಂದು ದಾವೀದನ ಬಳಿಗೆ ಬಂದು ಹೇಳ್ತಾರೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಜೀವದಿಂದ ಇದ್ದಾಗ, ಸೌಲನ ಆಳಿಕೆಯಲ್ಲಿ ಇಸ್ರಾಯೇಲರಿಗೆ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ ಅಂತ ದಾವೀದನ ಹತ್ರ ಇಸ್ರಾಯೇಲರು ಬಂದುಬಿಟ್ಟು ಹೇಳಿಬಿಟ್ಟು, ನಿನ್ನನ್ನು ಕುರಿತು ನಿನ್ನ ದೇವರಾಗಿರುವ ಯೆಹೋವನು ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನೂ ಪಾಲಕನೂ
ಆಗಿರುವಿ ಎಂಬುದಾಗಿ ದೇವರು ಹೇಳಿದ್ದನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರೀಗ ದಾವೀದನ ಹತ್ರ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ ಮೇಲೆ ಅವರಿಗೆ ವಾಕ್ಯ ನೆನಪಿತ್ತು, ದೇವರು ಮಾತಾಡಿದ್ದು ನೆನಪಿತ್ತು, ದೇವರ ಒಂದು ಸ್ವರ, ದೇವರ ಒಂದು ಪ್ರವಾದನೆ ಇವರಿಗೆ ನೆನಪಿತ್ತು. ಆದ ಕಾರಣ ಅದನ್ನೇ ಇವರು ಬಂದು ದಾವೀದನ ಹತ್ರ ಹೇಳ್ತಾರೆ. ಆಗ ಅರಸನಾದ ದಾವೀದನು ತನ್ನ ಹತ್ರ ಹೆಬ್ರೋನಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಏನಾದರೂ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ ಮುಂಚಿತವಾಗಿ, ದೊಡ್ಡ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂಚಿತವಾಗಿ, ದೊಡ್ಡ ಒಂದು ಮೆಟ್ಟಲು ಹೆಜ್ಜೆ ಇಡುವುದಕ್ಕೆ ಮುಂಚಿತವಾಗಿ ದಾವೀದನ ಜೀವನದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಅಂಶ, 90ಕ್ಕಿಂತಲೂ ಹೆಚ್ಚಿನ ಅಂಶ ಅವನೇನು ಮಾಡ್ತಿದ್ದ, ದೇವರನ್ನು ವಿಚಾರಿಸ್ತಿದ್ದ ಮತ್ತು ಒಡಂಬಡಿಕೆಯನ್ನು ಕೂಡ ದೊಡ್ಡ ಸ್ಟೆಪ್ನಲ್ಲಿ, ದೊಡ್ಡ ಹೆಜ್ಜೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದ. ಅವರು ಸಮುವೇಲನಿಗೆ ಯೆಹೋವನಿಂದಾದ ಆಜ್ಞೆಗೆ ಅನುಸಾರವಾಗಿ ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು. ಈಗಾಗಲೇ ಒಂದು ಸಾರಿ ಸಮುವೇಲನವನ್ನು ಅಭಿಷೇಕಿಸಿಬಿಟ್ಟಿದ್ದಾನೆ. ಮನೆಗೆ ಒಂದು ಸಾರಿ ದಾವೀದನ ಮನೆಗೆ ಹೋಗಿಬಿಟ್ಟು ದೇವರು ಹೇಳಿದ ಹಾಗೆ ಸೌಲನ ಜೀವದಿಂದಿರುವಾಗಲೇ ಹೋಗಿಬಿಟ್ಟು ದಾವೀದನನ್ನು ಅಭಿಷೇಕಿಸಿರ್ತಾನೆ. ಇದು ಇನ್ನೊಂದು ಸಾರಿ ಕೂಡ ಬಹಿರಂಗವಾಗಿ, ಅದು ರಹಸ್ಯವಾದ ರೀತಿಯಲ್ಲಿ ದಾವೀದನು ಇಸ್ರಾಯೇಲರನ್ನು ಕರ್ಕೊಂಡು ಈಗ ರಾಜನಾಗ್ಬಿಟ್ಟಿದ್ದಾನೆ. ಮೊದಲನೇ ಕೆಲಸ ಅವನೇನು ಮಾಡ್ತಾನಂದರೆ, ಯೆಬೂಸಿಯರು ಅಂತ ಹೇಳ್ಬಿಟ್ಟು ಒಂದು ಗುಂಪಿನವರು, ಶತ್ರುಗಳು. ಅವರು ಭಾಳ ಹಠಮಾರಿಗಳಾದಂಥ ಶತ್ರುಗಳು. ಅವರು ಒಂದು ಎತ್ತರವಾದ ಸ್ಥಳದಲ್ಲಿ, ಅವರು ಕೋಟೆ ಇದ್ದಂಥ ಹೈಟ್ನಲ್ಲಿದ್ದಂಥ ಒಂದು ಕಡೆಯಲ್ಲಿ ಅವರು ವಾಸವಾಗಿದ್ದರು. ಯೆರೂಸಲೇಮಿನಲ್ಲೇ ಇದ್ದರು. ಆದರೆ ಕೂಡ ಅವರು ಅಂಥ ಒಂದು ಸ್ಟ್ರಾಟಜಿಕ್ ಪ್ಲೇಸ್, ಅಂಥ ಒಂದು ವಿಧಾನ, ಯುದ್ಧ ಶೈಲಿಯ, ಯುದ್ಧ ಕ್ರಮದ ಒಂದು ಉನ್ನತ ಸ್ಥಳದಲ್ಲಿ ಇದ್ದರು. ಇದ್ದಾಗ ಅವರು ದಾವೀದನಿಗೆ ಏನು ಹೇಳಿದ್ರು, ನೀನು ಒಳಗೆ ಬರಲಿಕ್ಕೆ ಆಗಲ್ಲ, ನೀನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆದರೆ ದಾವೀದನು ಏನು ಮಾಡ್ತಾನೆ, ಯೆಬೂಸಿಯರನ್ನು ವಿರುದ್ಧವಾಗಿ ಹೋಗಿ ಶತ್ರುವಶವಾಗಿದ್ದಂಥ ಸ್ಥಳವನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಅವನು ಯೆಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನೂ ದಳಪತಿಯೂ ಆಗಿರಬೇಕು. ಯಾಕಂದರೆ ಇವನು ದಾವೀದನು ಸೌಲನಿಗೆ ದಳಪತಿಯಾಗಿದ್ದ. ಈಗ ದಾವೀದನಿಗೆ ಒಬ್ಬ ದಳಪತಿ ಬೇಕು. ಈ ಹಠಮಾರಿಯಾಗಿದ್ದಂಥ ವೈರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಗೆಲ್ಲುವಂಥವನು ಯಾವನು ಎಂಬುದಾಗಿ ಹೇಳಿದಾಗ ಯೋವಾಬನು ಅಂತ ಒಬ್ಬನಿದ್ದನು. ಅಂದರೆ ಅವನ ಹೆಸರಿನ ಅರ್ಥ ಯೋ ಅಂದರೆ ಯೆಹೋವನು, ಅಬ್ ಅಂತ ಹೇಳಿದರೆ ತಂದೆ, ಅಂದರೆ ತಂದೆಯಾದ ದೇವರಿಂದ ನಡೆಸಲ್ಪಟ್ಟವನು, ಪೋಷಿಸಲ್ಪಟ್ಟವನು, ಅಥವಾ ಫಾದರ್ಡ್ ಬೈ ಜೆಹೋವಾ. ತಂದೆ ಅಂದರೆ ಯೆಹೋವನಿಂದ ತಂದೆಯಾಗಿ ನಡೆಸಲ್ಪಟ್ಟವನು, ಪೋಷಿಸಲ್ಪಟ್ಟವನು ಎಂಬ ಅರ್ಥ ಕೊಡುವಂಥ ಒಬ್ಬ ಮನುಷ್ಯನು. ಅವನೇ ಈ ಯೆಬೂಸಿಯರ ವಿರುದ್ಧವಾಗಿ. ಅಂದ ಹಾಗೆ ಈ ಯೆಬೂಸಿ ಅಂತ ಹೇಳಿದರೆ ತುಳಿಯಲ್ಪಡುವ ಎಂಬ ಅರ್ಥ. ಹೌದು, ಒಂದು ರೀತಿಯಿಂದ ಇವರು ತುಳಿಯಲ್ಪಟ್ಟವರು ಆಗಿದ್ರೇನೋ, ಆದರೆ ಈಗಂತೂ ಅನೇಕ ವರ್ಷಗಳು ಇಸ್ರಾಯೇಲರನ್ನು ತುಳಿತಾ ಇದ್ದರು ಇವರು. ಅಂಥವರಿಗೆ ವಿರುದ್ಧವಾಗಿ ದಾವೀದನು ಯೋವಾಬನ ಮುಖಾಂತರವಾಗಿ ಜಯ ಸಾಧಿಸ್ತಾನೆ. ಕಡೆಗೆ ಆ ಯೆಬೂಸಿಯರ ಆ ಒಂದು ಸ್ಥಳಕ್ಕೆ, ಆ ಒಂದು ಪಟ್ಟಣಕ್ಕೆ, ಆ ಒಂದು ಕೋಟೆಗೆ ದಾವೀದ ನಗರ ಎಂಬುದಾಗಿ ಹೆಸರಾಯಿತು. ಹೌದು, ಯೋವಾಬನೇ ಅದನ್ನು ಜಯಗಳಿಸಿದ್ರು. ದಾವೀದನಿಗೆ ಅದು ವಶವಾಯಿತು. ಆವತ್ತಿನಿಂದ ದಾವೀದನ ಎಲ್ಲ ವೈರಿಗಳು ಹೋಗಿಬಿಟ್ರು, ಯೆಬೂಸಿಯರು ಮಾತ್ರ ಹೋಗಿರಲಿಲ್ಲ. ಆದ ಕಾರಣ ಇದನ್ನು ದಾವೀದನು ತನ್ನ ಹೆಸರು ಕೊಟ್ಟು ಅದನ್ನು ಚೇಂಜ್ ಮಾಡ್ತಾನೆ.
ನಮ್ಮ ಜೀವನದಲ್ಲಿ ಕೂಡ ಎಲ್ಲ ಹೋದರೂ ಒಂದು ವಿಷಯ ಮಾತ್ರ ಹೋಗದೇ ಇರುವಂಥದ್ದು, ಪಟ್ಟು ಹಿಡಿದು ಹಠಮಾರಿಯಾಗಿರುವಂಥದ್ದು ಅಭ್ಯಾಸನೇ ಇರ್ಬೋದು, ಸ್ವಭಾವನೇ ಇರ್ಬೋದು. ಅದರ ಮೇಲೆ ಜಯವನ್ನು ಹೊಂದಿದಾಗ ದಾವೀದ ಅಂದರೆ ಪ್ರಿಯನ ಹೆಸರು ಬರ್ತದೆ. ಈತ ನನಗೆ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ, ಆತನ ವಶವಾಗುವಂಥದ್ದಾಗಿದೆ. ದಾವೀದನಿಗೆ ಕೆಲವು ಜಯದ ಮೇಲೆ ಜಯ ಸಿಗಲಿಕ್ಕೆ ಕಾರಣ ಏನಿರ್ಬೋದು ಎಂಬುದಾಗಿ ನಾವು ಯೋಚನೆ ಮಾಡುವಾಗ ಅದಕ್ಕೆ ಪವಿತ್ರಾತ್ಮನ ಕಾಮೆಂಟ್ರಿ ಒಂದು ಹೇಳಿಕೆ ಏನೆಂದರೆ, ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯದ 9ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ಭಾಳ ಆಶ್ಚರ್ಯ ಅಲ್ವಾ? ಬಹಳ ಅಗತ್ಯವಾದದ್ದಲ್ವಾ? ಬಹಳ ಅನ್ವಯ ಮಾಡಿಕೊಳ್ಳುವಂಥದ್ದು ಕೂಡ. ದೇವರ ಸಾನ್ನಿಧ್ಯ, ದೇವರ ಅಭಿವೃದ್ಧಿಯನ್ನು ನಮ್ಮ ಜೀವನದಲ್ಲಿ ತರುವಂಥದ್ದಾಗ್ತದೆ ಎಲ್ಲ ಕ್ಷೇತ್ರಗಳಲ್ಲಿ. ಸರಿ, 10ನೇ ವಚನದಿಂದ 19ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ದಾವೀದನ ಕೆಲವು ರಣವೀರರ ಬಗ್ಗೆ ನಾವು ನೋಡ್ತೀವಿ. ದಾವೀದನು ಈಗಾಗಲೇ ನಾವು ನೋಡಿದ ಹಾಗೆ ಯೋವಾಬನ್ ಅಂತ ಹೇಳ್ಬಿಟ್ಟು ಒಬ್ಬನು ಯೆಬೂಸ್ಯರಿಗೆ ವಿರುದ್ಧವಾಗಿ ಹೋಗಿ ಜಯ ಸಾಧಿಸಿದ ಹಾಗೆ ಇನ್ನು ಕೆಲವರು ಕೂಡ ಇದ್ದರು. ಬೇರೆ ಸುಮಾರು 30 ಮಂದಿ ಸ್ಪೆಷಲಿಸ್ಟ್ ಆಗಿರುವಂಥವರು ಅಥವಾ ಪ್ರವೀಣರಾಗಿದ್ದಂಥವರು ಇದ್ದರು. 30 ಜನರು ಹೆಸರುವಾಸಿಯಾದಂಥವರು ರಣವೀರರು ದಾವೀದನಿಗಿದ್ದರು. ಅವರ ಲಿಸ್ಟು ಆನಂತರ ಮುಂದೆ ನಾವು ನೋಡ್ತೀವಿ. ಇದರಲ್ಲಿ ಕೂಡ ಹಿಂದೆ ಅಧ್ಯಯನ ಮಾಡುವಾಗ ಕೂಡ ಅವರ ಹೆಸರು ಬಂತು. ಆದರೆ ಈ 30 ಜನರಲ್ಲಿ 3 ಭಾಳ ಸ್ಪೆಷಲ್ ಆಗಿರ್ತಾರೆ. ಅದರಲ್ಲಿ ಒಬ್ಬನ ಬಗ್ಗೆ ಆದರೂ ನಾವು ನೋಡೋಣ. ದಾವೀದನ ರಣವೀರರ ಪಟ್ಟಿ ಯಾಶೋಭಾಮನು ಅಂತ ಹೇಳ್ಬಿಟ್ಟು 30 ಮಂದಿ ಶೂರರಲ್ಲಿ ಮುಖ್ಯಸ್ಥನಾಗಿದ್ದನು. ಇವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ ಒಂದೇ ಸಾರಿ 300 ಜನರನ್ನು ಎದುರಿಸಿ ಸೋಲಿಸಿ ಸಂಹಾರ ಮಾಡ್ತಾನೆ. ಎರಡನೇವನು ಅಹೋಯ್ಯನಾದ ದೋದೋ ಎಂಬವನ ಮಗನಾಗಿರುವ ಎಲಾಜಾರನು, ಅವನ ಬಗ್ಗೆ 12ನೇ ವಚನದಲ್ಲಿದೆ. ಇವನು ಆ 3 ಮಂದಿ ಶೂರರಲ್ಲಿ ಒಬ್ಬನು, ಎಲಾಜಾರನು. ಅಂದರೆ ಇದೊಂದು ಸಸ್ಪೆನ್ಸ್ ಆಗಿ 30 ಜನರು, 3ರಲ್ಲಿ ಒಬ್ಬನು, 30 ಜನರಲ್ಲಿ ಒಬ್ಬನು. ದಾವೀದನಿಗೆ ಹೆಲ್ಪ್ ಮಾಡಿದಂಥ 30 ಜನರಿದ್ದರು. 3 ಜನರು ಭಾಳ ವಿಶೇಷವಾದಂಥ ವ್ಯಕ್ತಿಗಳು. ಅವ್ರೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡೋಣವೇ? ಬನ್ನಿರಿ ನೋಡೋಣ. ಯಾಕಂತ ಹೇಳಿದರೆ, ಒಂದು ಸಾರಿ ದಾವೀದನು ಒಂದು ಅದುಲಾಮ್ ಗಿರಿಯ ಗುಹೆಯಲ್ಲಿ ಅಥವಾ ಗವಿಯಲ್ಲಿ ಇದ್ದಾಗ 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಅವನ ಬಳಿಗೆ ಬಂದರು. ಫಿಲಿಸ್ಟಿಯರು ಈ ಥರ ದಂಡೆತ್ತಿ ಬಂದಿದ್ದಾರೆಂಬಂಥದ್ದು ಗೊತ್ತಿದ್ದರಿಂದ ಬೆತ್ಲೆಹೇಮಿನಲ್ಲಿ ಒಂದು ಕಾವಲು ದಂಡನ್ನು ಇಟ್ಟಿದ್ದರು. ಆಗ ದುರ್ಗದಲ್ಲಿದ್ದ ದಾವೀದನು ಅವನಿಗೆ ನೀರಡಿಕೆ ಆಗ್ತದೆ. ನೀರು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಬೆತ್ಲೆಹೇಮ್ ಶತ್ರುವಶವಾಗಿತ್ತು. ಫಿಲಿಸ್ಟಿಯರ ಒಂದು ಕಂಟ್ರೋಲ್ನಲ್ಲಿ ಇತ್ತು ಬೆತ್ಲೆಹೇಮ್. ಆ ಬೆತ್ಲೆಹೇಮ್ನಲ್ಲಿ ಒಂದು ಬಾವಿ ಇತ್ತು. ನೀರಡಿಕೆ ದಾವೀದನಿಗೆ ಆಗಿದೆ. ಈಗ ಶತ್ರು ವಶವಾಗಿದ್ದಂಥ ಆ ಬೆತ್ಲೆಹೇಮ್ ಬಾವಿಯಿಂದ ನೀರು ತರೋದು ಯಾರು? ಅಲ್ಲಿ ನೀರು ತರುವಂಥ ವೇಳೆಯಲ್ಲಿ ಏನಾದರೂ ವೈರಿಗೆ ಗೊತ್ತಾಗಿ ಪ್ರಾಣ ಕಳ್ಕೊಳ್ಳಬೇಕಾದರೆ ಅಂಥ ಒಂದು ಪರಿಸ್ಥಿತಿ ಬಂತು. ಆದರೂ ನೀರಡಿಕೆ ರಾಜನಿಗೆ ಆಗಿಬಿಟ್ಟಿದೆ. ಯಾರಾದರೂ ಬೆತ್ಲೆಹೇಮ್ ಊರಿನ ಬಾಗಿಲ ಬಳಿಯಲ್ಲಿರುವಂಥ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ದಾವೀದನು ಹೇಳೋದನ್ನು 3 ಕೇಳಿಸ್ಕೊಳ್ತಾರೆ. ಯಾರವರು?
ಆ ಮೂವರಲ್ಲಿ ಒಬ್ಬರ ಹೆಸರು ಈಗಾಗಲೇ ನಾವು ನೋಡಿದ್ವಿ, ಎಲ್ಲಾಜಾರನ ಅಂತ ಹೇಳ್ಬಿಟ್ಟು, ಇನ್ನು ಇಬ್ಬರು. ಒಟ್ಟು ಕೂಡಲೇ ಆ ಮೂವರು ಏನು ಮಾಡ್ತಾರೆ, ನೀರು ತಾನೇ ಬೇಕು ಅಂತ ಹೇಳಿಬಿಟ್ಟು ಆ 3 ಮಂದಿ ವೀರರು ಫಿಲಿಷ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೇತ್ಲೆಹೇಮಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ರು. ಆದರೆ ದಾವೀದನು ಅದನ್ನು ಕುಡಿಯಲೊಲ್ಲದೆ ತಮ್ಮ ಜೀವವನ್ನು, ಪ್ರಾಣವನ್ನು ಸಮರ್ಪಿಸಿದ ಈ 3 ಪುರುಷರ ರಕ್ತವನ್ನು ನಾನು ಕುಡಿಯಲು, ಆ 1 ಗ್ಲಾಸ್ ನೀರು ಅಥವಾ 1 ತಂಬಿಗೆ ನೀರು 3 ಮಹಾಪುರುಷರ, ಮಹಾವೀರರ ಪ್ರಾಣಕ್ಕೆ ಈಡು ರಕ್ತ. ಆದ ಕಾರಣ ನನ್ನ ದೇವರು ಈ ಕಾರ್ಯವನ್ನು ನನಗೆ ದೂರ ಮಾಡಲಿ ಅಂತ ಹೇಳ್ಬಿಟ್ಟು ಭಾಳ ಒಂದು ವಿಚಿತ್ರವಾದಂಥ ಒಂದು ಕೆಲಸ ಮಾಡ್ತಾನೆ. ಅದೇನೆಂದರೆ, ನಾನು ಕುಡಿಯೋದೇ ಇಲ್ಲ ಎಂದು ಹೇಳಿ ಅವನು ಆ ನೀರನ್ನು ಯೆಹೋವನ ಮುಂದೆ ಹೊಯ್ದು ಬಿಡ್ತಾನೆ, ದೇವರಿಗೆ ಕೊಟ್ಬಿಡ್ತಾನೆ. ನನಗೆ ಬೇಡ, ನನ್ನ ಆಶೆಯನ್ನು ನೆರವೇರಿಸುವಂಥ ಈ ನೀರು ನನಗೆ ಬೇಡ. ಇತರರ 3 ಒಂದು ಪ್ರಾಣ ಸಾಹಸವಾಗಿ ತಕ್ಕೊಂಡು ಅವರು ಪ್ರಾಣ ಕೈಯಲ್ಲಿ ಇಟ್ಕೊಂಡು ಹೋಗಿ ನನಗೋಸ್ಕರವಾಗಿ ಒಂದು ತಂಬಿಗೆ ನೀರು ತಗೊಂಡು ಬಂದ್ರಲ್ಲ, ಬೇಡ ನನಗಿದು, ದೇವರಿಗೆ ಕೊಟ್ಬಿಡ್ತೀನಂತ ದೇವರ ಮುಂದೆ ಒಯ್ದು ಬಿಟ್ಟು. ಭಾಳ ವಿಚಿತ್ರವಾದಂಥ ಒಂದು ಘಟನೆ ಅಲ್ಲವೇ? ನಾವು ಕೂಡ ಕೆಲವು ಸಾರಿ ಆ ರೀತಿಯಾಗಿ ಮಾಡಬೇಕು, ದೇವರಿಗೆ ಒಯ್ದು ಬಿಡುವಂಥದ್ದು. ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Then all Israel gathered themselves to David unto Hebron, saying, Behold, we are thy bone and thy flesh. And moreover, in time past, even when Saul was king, thou wast he that leddest out and broughtest in Israel. And the Lord thy God said unto thee, Thou shalt feed my people Israel, and thou shalt be ruler over my people Israel. Therefore came all the elders of Israel to the king to Hebron. And David made a covenant with them in Hebron before the Lord, and they anointed David king over Israel according to the word of the Lord by Samuel. And David and all Israel went to Jerusalem, which is Jebus, where the Jebusites were, the inhabitants of the land. And the inhabitants of Jebus said to David, Thou shalt not come hither. Nevertheless David took the castle of Zion, which is the city of David. David said, Whosoever smiteth the Jebusites first shall be chief and captain. So Joab the son of Zeruiah went first up and was chief. And David dwelt in the castle. Therefore they called it the city of David. And he built the city round about, even from Millo round about, and Joab repaired the rest of the city. So David waxed greater and greater, for the Lord of hosts was with him. These also are the chief of the mighty men whom David had, who strengthened themselves with him in his kingdom, and with all Israel, to make him king, according to the word of the Lord concerning Israel. And this is the number of the mighty men whom David had: Jeshobeam and Hachmonite, the chief of the captains. He lifted up his spear against 300 slain by him at one time. And after him was Eleazar the son of Dodo, and Ahohite, who was one of the 3 mighties. He was with David at Pasdamim, and there the Philistines were gathered together to battle, where was a parcel of ground full of barley, and the people fled from before the Philistines. And they set themselves in the midst of that parcel, and delivered it, and slew the Philistines. And the Lord saved them by a great deliverance. Now 3 of the 30 captains went down to the rock to David, into the cave of Adullam, and the host of the Philistines encamped in the valley of Rephaim. And David was then in the hold, and the Philistines' garrison was then at Bethlehem. And David longed, and said, O that one would give me drink of the water of the well of Bethlehem, that is at the gate. And the 3 brake through the host of the Philistines, and drew water out of the well of Bethlehem that was by the gate, and took it, and brought it to David.
But David would not drink of it, but poured it out to the Lord, and said, My God forbid it me that I should do this thing. Shall I drink the blood of these men that have put their lives in jeopardy? For with the jeopardy of their lives they brought it. Therefore he would not drink it. These things did these three mightiest.